ಸಮಸ್ಯೆ ಶುರುವಾಗಿಬಿಟ್ಟದ. ಒಂದು ಸಣ್ಣ ಸುಳಿ ಶುರುವಾಗ್ಯದ. ಯಾಕಂದರೆ ಈಗ ಹೊಸದಾಗಿ ಆಗ್ತಾಯಿದೆ. ಈಗ ನೋಡಿ, ರಾಹುಲ್ ಗಾಂಧಿ ಅವರು ಫಸ್ಟ್ ಟೈಮ್ ಜಾರಕಿಹೊಳಿ ಕುಟುಂಬದವರು ನೇರವಾಗಿ ಸ್ಪರ್ಧೆಗೆ ಇಳಿತಾ ಇದ್ದಾರೆ ಅನ್ನೋದು ಇಲ್ಲಿ ಗಮನಿಸಬೇಕಾಗ್ಯದ. ಅಂದ್ರೆ ನೇರವಾಗಿ ಇದು ಪೂರ್ತಿಯಾದಂತಹ ಒಂದು ಕಬ್ಜಾ ತೊಗೊಳ್ಬೇಕಪ್ಪ. ಇದನ್ನು ಇಡೀ ಬೆಳಗಾವಿ ಜಿಲ್ಲೆಯ ಎಲ್ಲ ಕೋಆಪರೇಟಿವ್ ಬ್ಯಾಂಕ್ಗಳಾಗಿರ್ಬೋದು, ಎಲ್ಲನೂ ಆಗಿರ್ಬೋದು, ಜೊತೆಗೆ ಒಂದು ಅಧಿಕಾರವನ್ನು ಇಟ್ಕೋಬೇಕಂತ ಹೊರಟಿದ್ದಾರೆ. ಇಂಥ ಸಂದರ್ಭದಲ್ಲೇ ಈ ಒಂದು ತಮ್ಮ ಅಣ್ಣನ ಮಗನ ನಿಲ್ಲಿಸುವಂಥ ಪ್ರಯತ್ನ ಮಾಡ್ತಾ ಇರೋದು, ಪ್ರಚಾರ ಮಾಡ್ತಾ ಇರೋದು, ಜೊತೆಗೆ ಪಕ್ಷಾತೀತವಾಗಿ ನಾವು ಮಾಡ್ತೀವಿ ಅಂತೇಳಿ ಸತೀಶ್ ಅವ್ರನ್ನ ಇವನ್ನ ಬಂದ್ ಮಾಡುವಂಥದ್ದು, ಇದನ್ನೆಲ್ಲ ಗಮನಿಸಿರುವಂತಹ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಮೋಸ್ಟ್ಲಿ ತಮ್ಮ ಸಹೋದರನನ್ನು ಈ ಒಂದು BDCC ಬ್ಯಾಂಕಿನ ಚುನಾವಣೆ ನಿರ್ದೇಶಕ ಸ್ಥಾನಕ್ಕೆ ತಂದ ತಾವು ಇದ್ದೀವಪ್ಪ, ಇಲ್ಲ ನಮ್ಮದು ಪ್ರಭಾವ ಉಳಿಸ್ಕೊಳ್ಳೋಣ ಅಂತೇಳಿ ಇಲ್ಲೇ ರಾಜಕೀಯ ಅಸ್ತಿತ್ವದ ಪ್ರಶ್ನೆ ಮೂಡದ ಅಂತ ಅನಿಸ್ತದೆ. ಈಗ ಲಕ್ಷ್ಮಣ ಸವದಿ ಅಂತವರು ಅದು ಇನ್ನುಳಿದವರು ಯಾರಾದರೂ ಇವ್ರ ಜೊತೆ ಗುರುತಿಸ್ಕೋಬೋದಾ? ಇದು ನಿಜವಾಗಿಯೂ ಸ್ಪರ್ಧೆ ಹೆಂಗೆ ಆಗ್ತಾಯಿದೆ ಅಂದರೆ ಡೇ ಟು ಡೇ ಇದು ಸಮಬಲದ ಕುಸ್ತಿ ಆಗಬಹುದಾ? ಯಾಕಂದರೆ ಆಲ್ರೆಡಿ ಭಾಳಷ್ಟು ಜನ ತಿಳ್ಕೊಂಡಿದ್ರು ಜಾರಕಿಹೊಳಿ ಅವರ ನಿಯರೆಸ್ಟ್ ವ್ಯಕ್ತಿ ಒಂದು ಅಧ್ಯಕ್ಷತೆ ಥರದ್ದು. ಹೀಗಾಗಿ ಮುಂದಿನ ಒಂದು ದಿನಗಳಲ್ಲಿ ಅವರೇ ಆಗ್ಬೋದು ಅನ್ನೋ ತರ್ಕ ಮಾಡುವಷ್ಟರಲ್ಲಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಹೆಜ್ಜೆ ಇಟ್ಟಿದ್ದು, ಜೊತೆಗೆ ತಮ್ಮ ಸಹೋದರನ ತಂದಿದ್ದು, ಜೊತೆಗೆ ಬಾಲಚಂದ್ರ ಜಾರಕಿಹೊಳಿ ಅವರು ತಮ್ಮ ಅಣ್ಣನ ಮಗನಲ್ಲಿ 8 ವರ್ಷ ಹಚ್ಚಿದ್ದು, ಇವೆಲ್ಲ ಸೂಕ್ಷ್ಮ ಗಮನಿಸಿದಾಗ ಕತ್ತಿ, ಸೌದಿ, ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಇವರೆಲ್ಲರೂ ಏನಾದರೂ ಹೊಸ